ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೂಡ ಕೇಳಿದ್ದಾರೆ. ಈಗ ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೇಳಿದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಳಿದರು. ಈಗ ನಾವು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ನನ್ನು ಸ್ವಲ್ಪ ಮಾಡಿ ಇವರು ರಾಷ್ಟ್ರಪತಿಗಳ ಇದರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದೆನ್ ವೇರ್ ಇಸ್ ದಿ ಕ್ವೆಶ್ಚನ್ ಆಫ್ ಜ್ಯೂರಿಸ್ಡಿಕ್ಷನ್? ದಟ್ ಬಾಲ್ ಈಸ್ ನಾಟ್ ಇನ್ ದಿ ಕೋರ್ಟ್ ಆಫ್ ರಾಜ್ಯಪಾಲರು. The ball in the court of Rashtrapati. He has taken oath before and he has given oath from the President of India. ಹಂಗಿರ್ಬೇಕಾದ್ರೆ ಈ ಬಾಲ್ ಅಲ್ಲಿದೆ. ಇವರು ಸೆಂಟ್ರಲ್ ಮಿನಿಸ್ಟರ್ ಅಂತ ಪಾಪ ರಾಜ್ಯದವ್ರಿಗೆ ಗೊತ್ತಿಲ್ಲ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಹೋಗಿ ಕೇಳಬೇಕಾಗ್ತದೆ ಅದು ವಿಷಯ. ಇಲ್ಲಿ ಇಲ್ಲವೇ ಇಲ್ಲ ಅದು ವಿಷಯ. ಆಮೇಲೆ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್. ಈ ಕೇಸು ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇದೆ. ಹಾಗಾಗಿ ಇದು ಯಾವುದು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅದು ಯಾವುದು ಸೂಕ್ತವಾದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ಅವ್ರು ಅರಿಬೇಕು ಅಂತೇಳಿ ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ. ಇದು 1974ನೇ ಇಸ್ವಿಯಿಂದ ದೇವೇಗೌಡರ ಕುಟುಂಬದ ಮೇಲೆ ಈತ ದಾಳಿಗಳು ಅನೇಕ ನಡೀತಲೇ ಇದ್ದಾವೆ. ನೂರಾರು ದಾಳಿ ನಡೆದಾಗಲೂ ಅವ್ರು ಯಾರೋ ಹೇಳಿದ್ದಾರೆ ನಮ್ಮ ಜಗ್ಗದಿಲ್ಲ ಅಂಜದಿಲ್ಲ ಅಂತೇಳಿ. ಅಂತ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ಈಗ ಸಿ ಟಿ ರವಿ ಅವರು ಹೇಳಿದ್ದಾರೆ. ಕಾನೂನು ಈ ದೇಶದಲ್ಲಿ ಆಕಾಶದಾಗಲ ಇದೆ ಸರ್. ಕಾನೂನು ಪರಿಮಿತಿ ಒಳಗಡೆ ಎಲ್ಲರೂ ಬಗ್ಗಬೇಕಾಗ್ತದೆ, ಎಲ್ಲರೂ ಜಗ್ಗಬೇಕಾಗ್ತದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಮರ್ಶೆ ಅನ್ನೋದೊಂದಿದೆ, ಆತ್ಮಾವಲೋಕನ ಅನ್ನೋದೊಂದಿದೆ. ನಾನು ಏನೇ ಕೆಲಸ ಮಾಡಿದಾಗ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ, ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ. ಎಲ್ಲಿ ತಪ್ಪಾಗಿದೆ ಅನ್ನೋ ವಿಚಾರನ ಆತ್ಮವಿಮರ್ಶೆ ಮಾಡ್ಕೊಂಡಾಗ ನನ್ನ ತಪ್ಪು ನನಗೆ ಅರಿವಾಗ್ತದೆ. ಇಲ್ಲಿ ಕುಮಾರಸ್ವಾಮಿಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲಿದೆ, ಕಾನೂನಿದೆ. ನೀವು ರಾಜ್ಯ ಸರ್ಕಾರ ಆಳ್ತಾ ಇದ್ದೀರಿ, ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ. ಯಾರ್ಯಾರನ್ನು ಬಂಧಿಸ್ಬೇಕೋ ಬಂಧಿಸಿ. ನೀವು ಬಿ ಜೆ ಪಿಯವರು ಅಷ್ಟು ಹಗರಣ ಮಾಡಿದ್ದಾರೆ, ಇವರಿಷ್ಟು ಹಗರಣ ಮಾಡಿದ್ದಾರೆ, 101 ಹಗರಣ ಹೇಳ್ತಿರಲ್ಲ. ನಿಮ್ಮ ಕಾನೂನು ಇಲ್ವ? ನಿಮಗೆ ಲೋಕಾಯುಕ್ತ ಇಲ್ಲ, ನಿಮ್ಮ ACB ಇಲ್ಲ, ಮತ್ತು ಬೇರೆ ಬೇರೆ ನಿಮ್ಮ ಫೋರಮ್ಗಳು ಎಷ್ಟು ಸಂವಿಧಾನಬದ್ಧವಾಗಿರ್ತಕ್ಕಂಥ ಫೋರಮ್ಗಳಿದೆ. ಅದ್ರ ಮುಖಾಂತರ ಯಾರನ್ನು ಬಂಧಿಸಬೇಕು, ಯಾರನ್ನು ಶಿಕ್ಷೆ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಹತ್ರ ಇದೆಯಪ್ಪ ಅಧಿಕಾರ. ಯಾಕೆ ಮಾಡ್ತಾಯಿಲ್ಲ ನೀವು? ಯಾಕೆ ಹಗರಣಗಳನ್ನು ಆಚೆಗೆ ತರ್ತಾಯಿಲ್ಲ ನೀವು? ಇದೆ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ನೀವು. ಹಾಗಾಗಿ ಇದಕ್ಕೆಲ್ಲ ನೀವು ಕಾನೂನು ವಿಚಾರದಲ್ಲಿ ಫೈಟ್ ಮಾಡ್ತಾಯಿದ್ದೀರಿ, ಸಂತೋಷ. ಕಾನೂನು ವಿಚಾರದಲ್ಲೇ ನಾವು ಕೂಡ ಫೈಟ್ ಮಾಡಬೇಕಾಗ್ತದೆ. ಕುಮಾರಸ್ವಾಮಿಯವರು ತಪ್ಪು ಮಾಡಿದರೆ ಶಿಕ್ಷೆ ಮಾಡಲಿ. ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ದಂಡನೆಯನ್ನು ಮಾಡಬೇಕು ಅನ್ನೋದು, ಯಾವ ಫೋರಮ್ನಲ್ಲಿ ಇದು ಬರ್ತದೆ ಅನ್ನೋ ವಿಚಾರನ ಮೊದಲು ಅರಿತು ಕೆಲಸ ಮಾಡಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ. ಇನ್ನು ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೂಡ ಕೇಳಿದ್ದಾರೆ. ಈಗ ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೇಳಿದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಳಿದರು. ಈಗ ನಾವು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ನನ್ನು ಸ್ವಲ್ಪ ಮಾಡಿ ಇವರು ರಾಷ್ಟ್ರಪತಿಗಳ ಇದರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದೆನ್ ವೇರ್ ಇಸ್ ದಿ ಕ್ವೆಶ್ಚನ್ ಆಫ್ ಜ್ಯೂರಿಸ್ಡಿಕ್ಷನ್? ದಟ್ ಬಾಲ್ ಈಸ್ ನಾಟ್ ಇನ್ ದಿ ಕೋರ್ಟ್ ಆಫ್ ರಾಜ್ಯಪಾಲರು. The ball in the court of Rashtrapati. He has taken oath before and he has given oath from the President of India. ಹಂಗಿರ್ಬೇಕಾದ್ರೆ ಈ ಬಾಲ್ ಅಲ್ಲಿದೆ. ಇವರು ಸೆಂಟ್ರಲ್ ಮಿನಿಸ್ಟರ್ ಅಂತ ಪಾಪ ರಾಜ್ಯದವ್ರಿಗೆ ಗೊತ್ತಿಲ್ಲ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಹೋಗಿ ಕೇಳಬೇಕಾಗ್ತದೆ ಅದು ವಿಷಯ. ಇಲ್ಲಿ ಇಲ್ಲವೇ ಇಲ್ಲ ಅದು ವಿಷಯ. ಆಮೇಲೆ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್. ಈ ಕೇಸು ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇದೆ. ಹಾಗಾಗಿ ಇದು ಯಾವುದು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅದು ಯಾವುದು ಸೂಕ್ತವಾದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ಅವ್ರು ಅರಿಬೇಕು ಅಂತೇಳಿ ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ. ಇದು 1974ನೇ ಇಸ್ವಿಯಿಂದ ದೇವೇಗೌಡರ ಕುಟುಂಬದ ಮೇಲೆ ಈತ ದಾಳಿಗಳು ಅನೇಕ ನಡೀತಲೇ ಇದ್ದಾವೆ. ನೂರಾರು ದಾಳಿ ನಡೆದಾಗಲೂ ಅವ್ರು ಯಾರೋ ಹೇಳಿದ್ದಾರೆ ನಮ್ಮ ಜಗ್ಗದಿಲ್ಲ ಅಂಜದಿಲ್ಲ ಅಂತೇಳಿ. ಅಂತ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ಈಗ ಸಿ ಟಿ ರವಿ ಅವರು ಹೇಳಿದ್ದಾರೆ. ಕಾನೂನು ಈ ದೇಶದಲ್ಲಿ ಆಕಾಶದಾಗಲ ಇದೆ ಸರ್. ಕಾನೂನು ಪರಿಮಿತಿ ಒಳಗಡೆ ಎಲ್ಲರೂ ಬಗ್ಗಬೇಕಾಗ್ತದೆ, ಎಲ್ಲರೂ ಜಗ್ಗಬೇಕಾಗ್ತದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಮರ್ಶೆ ಅನ್ನೋದೊಂದಿದೆ, ಆತ್ಮಾವಲೋಕನ ಅನ್ನೋದೊಂದಿದೆ. ನಾನು ಏನೇ ಕೆಲಸ ಮಾಡಿದಾಗ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ, ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ. ಎಲ್ಲಿ ತಪ್ಪಾಗಿದೆ ಅನ್ನೋ ವಿಚಾರನ ಆತ್ಮವಿಮರ್ಶೆ ಮಾಡ್ಕೊಂಡಾಗ ನನ್ನ ತಪ್ಪು ನನಗೆ ಅರಿವಾಗ್ತದೆ. ಇಲ್ಲಿ ಕುಮಾರಸ್ವಾಮಿಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲಿದೆ, ಕಾನೂನಿದೆ. ನೀವು ರಾಜ್ಯ ಸರ್ಕಾರ ಆಳ್ತಾ ಇದ್ದೀರಿ, ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ.
ಯಾರ್ಯಾರನ್ನು ಬಂಧಿಸ್ಬೇಕು ಬಂಧಿಸಿ ನೀವು. ಬಿ ಜೆ ಪಿಯವರು ಅಷ್ಟು ಹಗರಣ ಮಾಡಿದ್ದಾರೆ, ಇವರಿಷ್ಟು ಹಗರಣ ಮಾಡಿದ್ದಾರೆ, 101 ಹಗರಣ ಹೇಳ್ತಿರಲ್ಲ. ನಿಮ್ಮ ಕಾನೂನು ಇಲ್ವ ನಿಮಗೆ? ಲೋಕಾಯುಕ್ತ ಇಲ್ಲ, ನಿಮ್ಮ ACB ಇಲ್ಲ, ಮತ್ತು ಬೇರೆ ಬೇರೆ ನಿಮ್ಮ ಫೋರಮ್ಗಳು ಎಷ್ಟು ಸಂವಿಧಾನಬದ್ಧವಾಗಿರ್ತಕ್ಕಂಥ ಫೋರಮ್ಗಳಿದೆ. ಅದ್ರ ಮುಖಾಂತರ ಯಾರನ್ನು ಬಂಧಿಸಬೇಕು, ಯಾರನ್ನು ಶಿಕ್ಷೆ ಮಾಡಬೇಕು ಅನ್ನೋದು ವಿಚಾರ ನಿಮ್ಮ ಹತ್ರ ಇದೆಯಪ್ಪ ಅಧಿಕಾರ. ಯಾಕೆ ಮಾಡ್ತಾಯಿಲ್ಲ ನೀವು? ಯಾಕೆ ಹಗರಣಗಳನ್ನು ಆಚೆಗೆ ತರ್ತಾ ಇಲ್ಲ ನೀವು? ಇದೆ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ನೀವು. ಹಾಗಾಗಿ ಇದಕ್ಕೆಲ್ಲ ನೀವು ಕಾನೂನು ವಿಚಾರದಲ್ಲಿ ಫೈಟ್ ಮಾಡ್ತಾಯಿದ್ದೀರಿ, ಸಂತೋಷ. ಕಾನೂನು ವಿಚಾರದಲ್ಲಿ ನಾವು ಕೂಡ ಫೈಟ್ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ತಪ್ಪು ಮಾಡಿದರೆ ಶಿಕ್ಷೆ ಮಾಡಲಿ. ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ದಂಡನೆಯನ್ನು ಮಾಡಬೇಕು ಅನ್ನೋದು, ಯಾವ ಫೋರಮ್ನಲ್ಲಿ ಇದು ಬರ್ತದೆ ಅನ್ನೋ ವಿಚಾರನ ಮೊದಲು ಅರಿತು ಕೆಲಸ ಮಾಡಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ. ಇನ್ನು ಅವ್ರು ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೂಡ ಕೇಳಿದ್ದಾರೆ. ಈಗ ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೇಳಿದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಳಿದರು. ಈಗ ನಾವು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ನನ್ನು ಸ್ವಲ್ಪ ಮಾಡಿ, ಇವರು ರಾಷ್ಟ್ರಪತಿಗಳ ಇದರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದೆನ್ ವೇರ್ ಇಸ್ ದಿ ಕ್ವೆಶ್ಚನ್ ಆಫ್ ಜ್ಯೂರಿಸ್ಡಿಕ್ಷನ್? ದಟ್ ಬಾಲ್ ಈಸ್ ನಾಟ್ ಇನ್ ದಿ ಕೋರ್ಟ್ ಆಫ್ ರಾಜ್ಯಪಾಲರು, ದ ಬಾಲ್ ಇನ್ ದಿ ಕೋರ್ಟ್ ಆಫ್ ರಾಷ್ಟ್ರಪತಿ. ವಿ ಹ್ಯಾಸ್ ಟೇಕನ್ ಓತ್ ಬಿಫೋರ್ ದಿ ಆ್ಯಂಡ್ ಹಿ ಹ್ಯಾಸ್ ಗಿವನ್ ಓತ್ ಫ್ರಮ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಂಗಿರ್ಬೇಕಾದ್ರೆ ಈ ಬಾಲ್ ಅಲ್ಲಿದೆ. ಇವರು ಸೆಂಟ್ರಲ್ ಮಿನಿಸ್ಟರ್ ಅಂತ ಪಾಪ ರಾಜ್ಯದವ್ರಿಗೆ ಗೊತ್ತಿಲ್ಲ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಹೋಗಿ ಕೇಳಬೇಕಾಗ್ತದೆ ವಿಷಯ. ಇಲ್ಲಿ ಇಲ್ಲವೇ ಇಲ್ಲ ಅದು ವಿಷಯ. ಆಮೇಲೆ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್. ಈ ಕೇಸು ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇದೆ. ಹಾಗಾಗಿ ಇದು ಯಾವುದು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅದು ಯಾವುದು ಸೂಕ್ತವಾದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ಅವ್ರು ಅರಿಬೇಕು ಅಂತೇಳಿ ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ. ಇದು 1974ನೇ ಇಸ್ವಿಯಿಂದ ದೇವೇಗೌಡರ ಕುಟುಂಬದ ಮೇಲೆ ಈತ ದಾಳಿಗಳು ಅನೇಕ ನಡೀತಲೇ ಇದ್ದಾವೆ. 100 ದಾಳಿ ನಡೆದಾಗಲೂ ಅವ್ರು ಯಾರೋ ಹೇಳಿದ್ದಾರೆ ನಮ್ಮ ಜಗ್ಗದಿಲ್ಲ ಅಂಜದಿಲ್ಲ ಅಂತೇಳಿ. ಅಂತ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ಈಗ ಸಿ ಟಿ ರವಿ ಅವರು ಹೇಳಿದ್ದಾರೆ. ಕಾನೂನು ಈ ದೇಶದಲ್ಲಿ ಆಕಾಶದಾಗಲ ಇದೆ ಸರ್. ಕಾನೂನು ಪರಿಮಿತಿ ಒಳಗಡೆ ಎಲ್ಲರೂ ಬಗ್ಗಬೇಕಾಗ್ತದೆ, ಎಲ್ಲರೂ ಜಗ್ಗಬೇಕಾಗ್ತದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಮರ್ಶೆ ಅನ್ನೋದೊಂದಿದೆ, ಆತ್ಮಾವಲೋಕನ ಅನ್ನೋದೊಂದಿದೆ. ನಾನು ಏನೇ ಕೆಲಸ ಮಾಡಿದಾಗ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ, ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ. ಎಲ್ಲಿ ತಪ್ಪಾಗಿದೆ ಅನ್ನೋ ವಿಚಾರನ ಆತ್ಮವಿಮರ್ಶೆ ಮಾಡ್ಕೊಂಡಾಗ ನನ್ನ ತಪ್ಪು ನನಗೆ ಅರಿವಾಗ್ತದೆ. ಇಲ್ಲಿ ಕುಮಾರಸ್ವಾಮಿಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲಿದೆ, ಕಾನೂನಿದೆ. ನೀವು ರಾಜ್ಯ ಸರ್ಕಾರ ಆಳ್ತಾ ಇದ್ದೀರಿ, ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ. ಯಾರ್ಯಾರನ್ನು ಬಂಧಿಸ್ಬೇಕೋ ಬಂಧಿಸಿ ನೀವು. ಬಿ ಜೆ ಪಿಯವರು ಅಷ್ಟು ಹಗರಣ ಮಾಡಿದ್ದಾರೆ, ಇವರಿಷ್ಟು ಹಗರಣ ಮಾಡಿದ್ದಾರೆ, 101 ಹಗರಣ ಹೇಳ್ತಿರಲ್ಲ. ನಿಮ್ಮ ಕಾನೂನು ಇಲ್ವ ನಿಮಗೆ? ಲೋಕಾಯುಕ್ತ ಇಲ್ಲ, ನಿಮ್ಮ ACB ಇಲ್ಲ, ಮತ್ತು ಬೇರೆ ಬೇರೆ ನಿಮ್ಮ ಫೋರಮ್ಗಳು ಎಷ್ಟು ಸಂವಿಧಾನಬದ್ಧವಾಗಿರ್ತಕ್ಕಂಥ ಫೋರಮ್ಗಳಿದೆ. ಅದ್ರ ಮುಖಾಂತರ ಯಾರನ್ನು ಬಂಧಿಸಬೇಕು, ಯಾರನ್ನು ಶಿಕ್ಷೆ ಮಾಡಬೇಕು ಅನ್ನೋದು ವಿಚಾರ ನಿಮ್ಮ ಹತ್ರ ಇದೆಯಪ್ಪ ಅಧಿಕಾರ. ಯಾಕೆ ಮಾಡ್ತಾಯಿಲ್ಲ ನೀವು? ಯಾಕೆ ಹಗರಣಗಳನ್ನು ಆಚೆಗೆ ತರ್ತಾ ಇಲ್ಲ ನೀವು? ಇದೆ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ನೀವು. ಹಾಗಾಗಿ ಇದಕ್ಕೆಲ್ಲ ನೀವು ಕಾನೂನು ವಿಚಾರದಲ್ಲಿ ಫೈಟ್ ಮಾಡ್ತಾಯಿದ್ದೀರಿ, ಸಂತೋಷ. ಕಾನೂನು ವಿಚಾರದಲ್ಲಿ ನಾವು ಕೂಡ ಫೈಟ್ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ತಪ್ಪು ಮಾಡಿದರೆ ಶಿಕ್ಷೆ ಮಾಡಲಿ. ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ದಂಡನೆಯನ್ನು ಮಾಡಬೇಕು ಅನ್ನೋದು, ಯಾವ ಫೋರಮ್ನಲ್ಲಿ ಇದು ಬರ್ತದೆ ಅನ್ನೋ ವಿಚಾರನ ಮೊದಲು ಅರಿತು ಕೆಲಸ ಮಾಡಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ.